ಇದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಬ್ರೇಕ್ ಡೌನ್ ಆಫ್ ಅ ಗ್ಲೂಕೋಸ್. ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಹೌದಾ, ಅದನ್ನ ಏರೋಬಿಕ್. ಇನ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಅನಏರೋಬಿಕ್. ಹೌದಾ, ಇಷ್ಟು ನಿಮಗೆ ಇದನ್ನ ನಿಮಗ 2-3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಬ್ರೇಕ್ ಡೌನ್ ಆಫ್ ಅ ಗ್ಲೂಕೋಸ್ ಅಂತ ಹೇಳಿ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಈಗ ನಿಜನೇ, ಈಗ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ನಲ್ಲಿ ಏನಾಯ್ತು, ನಾವು ಅಟ್ಮಾಸ್ಫಿಯರ್ ನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟು ಉಸಿರಾಟವನ್ನ ನಡೆಸ್ತೀವಿ. ಹೌದಲ್ಲ? ಸೊ ಸಸ್ಯಗಳಲ್ಲಿ ಸಹ ಉಸಿರಾಟ ವ್ಯವಸ್ಥೆ ಇದೆ. ನಾವ್ ಯಾವ ರೀತಿ ಉಸಿರಾಡ್ತೀವಿ ಅವು ಸಹ ಅದೇ ರೀತಿಯಾಗಿ ಉಸಿರಾಡ್ತವೆ. ಆದ್ರೆ ಅವು ಯಾವ್ದನ್ನು ತಗೋತವೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾವಾಗ ತಗೋತವೆ? ಫೋಟೋಸಿಂಥಸಿಸ್ ನಲ್ಲಿ ತಗೊಂತವೆ, ಆಕ್ಸಿಜನ್ ಅನ್ನ ಬಿಡ್ತವೆ. ಬಟ್ ಅದು ವೈಸ್ ವರ್ಸ ಪ್ರೋಸೆಸ್ ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಅನ್ನ ತಗೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಕೊಡ್ತವೆ. ಹೌದಾ? ಹಗಲ್ ಅಂದ್ರೆ ಈ ಟೈಮ್ ಅಲ್ಲಿ ಫೋಟೋಸಿಂಥಸಿಸ್ ಮಾಡ್ತಾವಲ್ಲ, ಸೊ ಆ ಟೈಮ್ ಅಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಹೊರ ಹಾಕಲ್ಲ, ಅದೇ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫೋಟೋಸಿಂಥಸಿಸ್ಗೆ ಬಳಸ್ಕೊಂಡ್ಬಿಡ್ತವೆ. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಸಸ್ಯಗಳಲ್ಲಿ ಇರುತ್ತೆ. ಸೊ ನಾವು ಸ್ಟೊಮ್ಯಾಟೊ ಅಂತ ಹೇಳಿದ್ವಿ, ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಗ್ಯಾಸಸ್ ಎಕ್ಸ್ಚೇಂಜ್. ಹೌದಾ, ಕಾರ್ಬನ್ ಡೈಆಕ್ಸೈಡ್ ಮತ್ತ ಇನ್ನೊಂದು ಔಟ್ ಆಗಕ್ಕ ಸಹಾಯ ಮಾಡುತ್ತೆ ಅಂತ ಹೇಳಿದ್ವಿ. ಆ ಸ್ಟೊಮ್ಯಾಟೊ ಯಾವಾಗ ಉಬ್ಬುತ್ತವೆ? ನೀರು ಯಾವಾಗ ಸ್ಟೊಮ್ಯಾಟೊದೊಳಗ ಎಂಟ್ರಿ ಆಗ್ತದೋ ಅವಾಗ ಏನಾಗ್ತವವು? ಉಬ್ಬು ಕಳ್ತವೆ. ಸೊ ಓಪನ್ ಆಗುತ್ತೆ ಅವಾಗ. ಯಾವಾಗ ಹೊರಗೆ ಬರುತ್ತೆ ನೀರು, ಅದು ಏನಾಗುತ್ತೆ? ಶ್ರಿಂಕ್ ಆಗುತ್ತೆ. ಅವಾಗ ಸ್ಟೊಮ್ಯಾಟೊ ಪೋರ್ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟೊ ಯಾರ ಸಹಾಯದಿಂದ ನಡೆಯುತ್ತೆ? ಗಾಡ್ ಸೆಲ್ಸ್ ಗಳ ಸಹಾಯದಿಂದ ನಡೆಯುತ್ತೆ ಅಂತ ಹೇಳಿ ಹೇಳ್ತೀವಿ. ಹೌದಾ? ಸೊ ಇದು ಸಸ್ಯಗಳೆಲ್ಲ ಆಯ್ತು. ನೆಕ್ಸ್ಟ್ ಈಗ ಅಕ್ವಿಟಿಕ್ ಆರ್ಗಾನಿಸಮ್ಸ್ ನಲ್ಲಿ ಫಾರ್ ಎಕ್ಸಾಂಪಲ್ ಫಿಶಸ್ ತಗೋಣ. ಫಿಶಸ್ ಬ್ರೀತಿಂಗ್ ರೇಟ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನ ಉಪಯೋಗಿಸ್ಕೊಳ್ತವೆ. ಅಂದ್ರೆ ಲೆಸ್ ಅಮೌಂಟ್, ಕಡಿಮೆ ಪ್ರಮಾಣದ ಆಕ್ಸಿಜನ್ ನೀರಿನಲ್ಲಿ ಡಿಸಾಲ್ವ್ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ? ಬ್ರೀತಿಂಗ್ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೇಳ್ತೀವಿ. ಇದು ಹಾಗಾದ್ರೆ ಎಲ್ಲ ಆರ್ಗಾನಿಸಮ್ಸ್ ನಲ್ಲೂ ಲಂಗ್ಸ್ ಇದಾವ? ಇಲ್ಲ, ಲಂಗ್ಸ್ ಎಲ್ಲ ಆರ್ಗಾನಿಸಮ್ಸ್ ನಲ್ಲಿ ಇಲ್ಲ. ಫಿಶಸ್ ಗಳು ಕಿವಿರಗಳ ಮೂಲಕ ಉಸಿರಾಡ್ತವೆ. ಕಪ್ಪೆಗಳು ಚರ್ಮ ಮತ್ತು ಲಂಗ್ಸ್ ಗಳ ಸಹಾಯದಿಂದ ಉಸಿರಾಡ್ತವೆ. ನಾವು ಲಂಗ್ಸ್ ಗಳ ಸಹಾಯದಿಂದ ಉಸಿರಾಡ್ತೀವಿ. ಹೌದಾ? ಎರೆಹುಳು ಚರ್ಮದ ಸಹಾಯದಿಂದನೇ ಉಸಿರಾಡುತ್ತೆ. ಹಿಂಗ ಡಿಫ್ರೆಂಟ್ ಆಗಿರ್ತಕ್ಕಂಥ ಉಸಿರಾಟದ ವ್ಯವಸ್ಥೆಯನ್ನ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಹೊಂದಿರ್ತವೆ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್. ಈಗ ಇದನ್ನ ತಿಳ್ಕೊಂಡ್ರಿ ನೀವು. ಹೌದಾ? ನಮ್ಮಲ್ಲಿ ಯಾವ ರೀತಿಯಾಗಿ ರೆಸ್ಪಿರೇಷನ್ ಉಂಟಾಗುತ್ತೆ ಅಂತಂದೇಳಿ. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ. ಹೌದಾ? ಆಕ್ಚುಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಯಾವ್ಯಾವೆಲ್ಲ ಪಾರ್ಟ್ಸ್ ಗಳು ಬರ್ತವೆ? ಫಸ್ಟ್ ನೋಸ್. ಹೌದಾ? ನೆಕ್ಸ್ಟ್ ನಾಸಲ್ ಕ್ಯಾವಿಟಿ. ನಾಸಲ್ ಕ್ಯಾವಿಟಿ ಆದ್ಮೇಲೆ ಟ್ರೇಕಿಯಾ, ನೆಕ್ಸ್ಟ್ ಲಂಗ್ಸ್. ಹೌದಲ್ಲ? ಟ್ರೇಕಿಯಾ ಆದ್ಮೇಲೆ ಬರ್ತಕ್ಕಂಥವು ಯಾವ? ಲಂಗ್ಸ್. ಲಂಗ್ಸ್ ಆರ್ ಲೊಕೇಟೆಡ್ ಇನ್ ಅವರ್ ಚೆಸ್ಟ್ ಕ್ಯಾವಿಟಿ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನೋಸ್ ನಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತಂದ್ರೆ ಎಂಟ್ರಿ ಆಫ್ ಏರ್, ನಮ್ಮ ಮೂಗಿನ ಒಳಭಾಗಕ್ಕೆ ಗಾಳಿಯನ್ನ ತಗೋತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಸಲ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಆ ನಾಸಲ್ ಕ್ಯಾವಿಟಿಯಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತಂದ್ರೆ ಒಂದು ಮ್ಯೂಕಸ್ ಗ್ಲ್ಯಾಂಡ್ಸ್ ಇರ್ತವೆ, ಮ್ಯೂಕಸ್ ಅನ್ನ ಸೆಕ್ರೆಟ್ ಮಾಡ್ತವೆ. ಹೌದಾ? ನೆಕ್ಸ್ಟ್ ಸೀಲಿಯರಿ ಎಪಿಥೀಲಿಯಮ್ಸ್ ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ಹೇರ್ಸ್ ಇರ್ತವೆ. ಅವು ಏನ್ ಮಾಡ್ತವೆ? ಎಂಟ್ರಿ ಆಫ್ ನಮ್ಮ ಮೂಗಿನ ಒಳಭಾಗಕ್ಕೆ ಬಂದಿರ್ತಕ್ಕಂಥ ಕೆಲವೊಂದು ಧೂಳಿನ ಕಣಗಳನ್ನು ಹಿಡಿದಿಟ್ಕೊಳ್ತಾರೆ. ಅಂದ್ರೆ ಫಿಲ್ಟ್ರೇಟ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಫಸ್ಟ್ ಸ್ಟೆಪ್ ಆಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಏರ್ ಎಲ್ಲಿಗೆ ಎಂಟ್ರಿ ಆಗುತ್ತೆ? ಟ್ರೇಕಿಯಾಕ್ ಬರುತ್ತೆ. ಹೌದಾ? ಸೊ ಇಲ್ಲಿ ಎಪಿಗ್ಲೋಟಿಕ್ಸ್ ಅಂತ ಇರುತ್ತೆ,
ಫ್ಯಾರಿಂಗ್ಸ್ ಇರುತ್ತೆ, ಗಾಳಿ ಗಾಳಿಗೂಡು ಅಂತ ಹೇಳುತ್ತೆ, ಸಾರಿ, ವಿಂಡ್ ಪೈಪ್ ಮತ್ತೆ ಫುಡ್ ಪೈಪ್, ಗಾಳಿ ಹೋಗ್ಲಿಕ್ಕೆ ದ್ವಾರ ಮತ್ತೆ ಈ ಗಾಳಿ ಹೋಗಕ್ಕ ವಿಂಡ್ ಪೈಪ್ ಮೂಲಕನೇ ಗಾಳಿ ಹೋಗುತ್ತೆ, ಫುಡ್ ಪೈಪ್ ಮೂಲಕನ ಆಹಾರ ಹೋಗುತ್ತೆ. ಹೌದಾ? ಸೊ ಇಲ್ಲಿ ವಿಂಡ್ ಪೈಪ್ ಬರುತ್ತೆ. ಈ ವಿಂಡ್ ಪೈಪ್ ಇಂದ ಎಲ್ಲಿಗೆ ಹೋಗುತ್ತೆ? ಇದನ್ನ ನಾವು ವಿಂಡ್ ಪೈಪ್ ನೆಕ್ಸ್ಟ್ ಬರ್ತಕ್ಕಂತ ಸಿ ಶೇಪ್ಡ್ ಈ ತರ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವೇನಂತ ಹೇಳ್ತೀವಿ? ಟ್ರೇಕಿಯಾ ಅಥವಾ ರಿಂಗ್ ಆಫ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ರಿಂಗ್ ಆಫ್ ಕಾರ್ಟಿಲೇಜ್. ನೆಕ್ಸ್ಟ್, ದಿಸ್ ಟ್ರೇಕಿಯಾ ಡಿವೈಡೆಡ್ ಇಂಟು 2 ಪಾರ್ಟ್ಸ್. 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. 1 ಪಾರ್ಟ್ ಎಲ್ಲಿ ಹೋಗುತ್ತೆ? ಲೆಫ್ಟ್ ಲಂಗ್ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಎಲ್ಲಿ ಹೋಗುತ್ತೆ? ರೈಟ್ ಲಂಗ್ ಹೋಗುತ್ತೆ. ಹೌದಾ? ಸೊ ಈ ಟ್ರೇಕಿಯಾ ಈ ಡಿವೈಡ್ ಆಗಿರ್ತಕ್ಕಂಥದ್ದನ್ನ ನಾವು ಬ್ರಾಂಕೈ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಬ್ರಾಂಕೈ. ನೆಕ್ಸ್ಟ್, ಈ ಬ್ರಾಂಕೈ ಏನ್ ಮಾಡುತ್ತೆ? ಅಗೇನ್ ಡಿವೈಡೆಡ್ ಇಂಟು ಸ್ಮಾಲರ್ ಬ್ರಾಂಚಸ್. ಚಿಕ್ಕ ಚಿಕ್ಕ ಬ್ರಾಂಚ್ ಗಳಾಗಿ ಡಿವೈಡ್ ಆಗ್ತದೆ. ಆ ಬ್ರಾಂಚಸ್ ನಾವೇನಂತ ಹೇಳ್ತೀವಿ? ಬ್ರಾಂಕಿಯೋಲ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಬ್ರಾಂಕಿಯೋಲ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಅಟ್ ದ ಎಂಡ್ ಆಫ್ ದ ಬ್ರಾಂಕಿಯೋಲ್ಸ್, ಆ ಬ್ರಾಂಕಿಯೋಲ್ಸ್ ನ ಕೊನೆಯ ಭಾಗದಲ್ಲಿ ಗಾಳಿಗೂಡುಗಳು ಅಂತ ಹೇಳಿ ಹೇಳ್ತೀವಿ, ಅಥವಾ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಇದಾವೆ. ಆ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ನಾವೇನಂತ ಹೇಳ್ತೀವಿ? ಆಲ್ವಿಯೋಲೈ ಗಾಳಿಗೂಡುಗಳು ಅಂತೇಳಿ ಹೇಳ್ತೀವಿ. ಹೌದಾ? ಸೊ ಇಲ್ಲೇನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ರಕ್ತ ಏನ್ ಮಾಡುತ್ತೆ? ನಮ್ಮ ದೇಹದ ಎಲ್ಲ ಭಾಗದಿಂದ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಹೇಳ್ತೀನಿ ನಾನು ನೆಕ್ಸ್ಟ್. ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ತಗೊಂಡ್ ಬರುತ್ತೆ. ತಗೊಂಡ್ ಬಂದು ಆಲ್ವಿಯೋಲೈಗೆ ಬಿಟ್ ಕೊಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡುತ್ತೆ? ಇಲ್ಲಿ ಆಲ್ವಿಯೋಲೈ ಆಕ್ಚುಲಿ ಈಗಿನ ಗ್ಯಾಸ್ ಎಂಟ್ರಿ ಆಗೈತಿ, ಇದು ಆಕ್ಸಿಜನ್. ಹೌದಾ? ಸೊ ಆಕ್ಸಿಜನ್ ಅನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮ್ಮ ದೇಹದ ಎಲ್ಲಾ ಭಾಗಕ್ಕೆ ಮತ್ತ ಹೋಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಏನು ಇಲ್ಲಿ ನಡೆಯುತ್ತೆ. ಇದು ಲಾಸ್ಟ್ ಡಯಾಫ್ರಾಮ್ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಲೊಕೇಟೆಡ್ ಜಸ್ಟ್ ಬಿಲೋ ಅವರ್ ಲಂಗ್ಸ್ ನ ಕೆಳ ಭಾಗದಲ್ಲಿ ಇರುತ್ತೆ. ಇಟ್ ಸಪರೇಟ್ ಅಬ್ಡಾಮಿನ್ ಅಂಡ್ ಚೆಸ್ಟ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಇದು ಏನಾಗುತ್ತೆ? ನಾವು ಇನ್ಹ್ಯಾಲೇಷನ್ ಅಂದ್ರೆ ಗಾಳಿಯನ್ನ ಒಳಗಡೆ ತೆಗೆದುಕೊಂಡಾಗ ಏನಾಗುತ್ತೆ? ಅದು ನಮ್ ಚೆಸ್ಟ್ ಕ್ಯಾವಿಟಿ ಹಿಗ್ಗುತ್ತೆ. ಹೌದಾ? ಡಯಾಫ್ರಾಮ್ ಒಳಗೆ ಹೋಗುತ್ತೆ. ನೆಕ್ಸ್ಟ್ ಹೊರಗ್ ಬಿಟ್ಟಾಗ ಇದರ ವೈಸ್ ಪ್ರೋಸೆಸ್ ಉಂಟಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆ ನಮ್ಮಲ್ಲಿ ನಡೆಯುತ್ತೆ. ಇದನ್ನ ನಾವು ಟೋಟಲ್ ಆಗಿ ಏನಂತ ಹೇಳ್ತೀವಿ? ರೆಸ್ಪಿರೇಷನ್ ಪ್ರೋಸೆಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ರೆಸ್ಪಿರೇಷನ್ ಪ್ರೋಸೆಸ್ ಆದ್ಮೇಲೆ ಬರ್ತಕ್ಕಂಥ ಇನ್ನೊಂದು ಯಾವುದು ಅಂತಂದ್ರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಟ್ರಾನ್ಸ್ಪಿರೇಷನ್. ಈ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ನಲ್ಲಿ ಏನ್ ಬದಲಾವಣೆ ಆಗುತ್ತೆ? ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಅಂದ್ರೆ ಏನು? ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ನಲ್ಲಿ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಏನೆಲ್ಲ ಸಾಗಾಣಿಕೆ ಆಗುತ್ತೆ ನಮ್ಮ ದೇಹದಲ್ಲಿ? ಕಾರ್ಬನ್